ನಮಸ್ಕಾರ. ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಂದು ಎನ್ಸಿಸಿಎಫ್ ಸಂಕಲ್ಪ ಮಹಿಳೆಯರನ್ನು ಆತ್ಮನಿರ್ಭರ ಮತ್ತು ಸ್ವಾವಲಂಬಿಯಾಗಿಸೋಣ ಎಂಬ ಘೋಷವಾಕ್ಯದಡಿ ನಗರದ ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಹಿಳೆಯರು ಪ್ರತಿ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿ ಸ್ವಸ್ಥ ಸಮಾಜ ನಿರ್ಮಾಣ ಹಾಗೂ ದೇಶದ ಅಭಿವೃದ್ಧಿಗೆ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಕೃಷಿ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಮಹಿಳೆಯರ ಪಾತ್ರ ಇರಬೇಕೆಂದು ಕೇಂದ್ರ ಸರ್ಕಾರದ ಆಶಯವಾಗಿದ್ದು, ಈಗಾಗಲೇ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆ ನೀಡುತ್ತಿದ್ದು, ದೇಶದ ಅಭಿವೃದ್ಧಿಗೆ ಇದೆಲ್ಲವೂ ಪೂರಕವಾಗಿದೆ ಎಂದು ನ್ಯಾಷನಲ್ ಕೋಆಪರೇಟಿವ್ ಕನ್ಸ್ಯೂಮರ್ಸ್ ಫೆಡರೇಷನ್ ಆಫ್ ಇಂಡಿಯಾ ಎನ್ಸಿಸಿಎಫ್ ರಾಜ್ಯಾಧ್ಯಕ್ಷ ರವಿಕಾಂತ್ ಮಿಶ್ರಾ ಹೇಳಿದರು. ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದ್ದ ಚಿಕ್ಕಬಳ್ಳಾಪುರದ ಸಾಧಕಿ ರೈತ ಮಹಿಳೆ ಗೌರಮ್ಮ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಪ್ರತಿ ಕ್ಷೇತ್ರದಲ್ಲಿ ಮುಂದುವರಿಯುತ್ತಿದ್ದು ಸಂತಸ ಸಂಗತಿ. ಇದರ ಜೊತೆಗೆ ಮಹಿಳೆಯರು ವ್ಯವಸಾಯದಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು. ಕುಟುಂಬದ ರಕ್ಷಣೆಗಾಗಿ ಶ್ರಮಿಸುವ ಮಹಿಳೆಯರು ಭೂತಾಯಿಯನ್ನ ರಕ್ಷಿಸಲು ಮುಂದಾಗಬೇಕು. ಸಾವಯವ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳಬೇಕು. ನಾನು ಹಲವಾರು ವರ್ಷಗಳಿಂದ ಸಾವಯವ ಕೃಷಿ ಪದ್ಧತಿ ಬೆಳೆಗಳನ್ನು ಬೆಳೆಯುತ್ತಿದ್ದು ನನಗೆ ಹೆಮ್ಮೆ ಇದೆ. ಸಮಾಜಕ್ಕೆ ಒಳ್ಳೆಯದನ್ನ ಮಾಡುವ ಸಂಕಲ್ಪದೊಂದಿಗೆ ಮಹಿಳೆಯರು ಮುಂದಾಗಬೇಕು. ಹೈಫೈ ಜೀವನದ ಕನಸು ಕಂಡು ಕಲುಷಿತ ವಾತಾವರಣದಲ್ಲಿ ಜೀವನ ಸಾಗಿಸುವ ಬದಲು ಕೃಷಿಗೆ ಆದ್ಯತೆ ನೀಡಬೇಕು. ಕೃಷಿ ಕ್ಷೇತ್ರದಲ್ಲಿ ಕೂಡ ಮಹಿಳೆಯರು ಆರ್ಥಿಕವಾಗಿ ಸದೃಢವಾಗಬಹುದು. ಮನೆಗೊಂದು ಹಸು ಸಾಕಿ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದರು. ಕಾರ್ಯಕ್ರಮದಲ್ಲಿ ಹಲವಾರು ಮಹಿಳೆಯರಿಗೆ ಗೌರವಿಸಿ ಉಡುಗೊರೆ ನೀಡಲಾಯಿತು. ಈ ಸಂದರ್ಭದಲ್ಲಿ ವೆಂಕಟೇಶ್ ಬಾಬು, ಇಂದ್ರಾ, ಹರ್ಷವರ್ಧನ್, ಧನಲಕ್ಷ್ಮಮ್ಮ, ಮಂಜುಳಾ, ವಿಜಯಕೃಷ್ಣ ಇತರರು ಹಾಜರಿದ್ದರು. ಭೂಮಿ ಒಂದೇ ನಮ್ಗೆ ಆಧಾರ ಇರೋದು. ಈ ಭೂಮಿನ ಹಾಳು ಮಾಡಿ ಇಟ್ಕೊಂಡ್ಬಿಟ್ರೆ ಮುಂದೆ ನಾವು ಜೀವನ ಏನು ಮಾಡಬೇಕು? ಹಾಳು ಮಾಡಿ ಇಟ್ಟಿದ್ದೀವಿ ಆಲ್ರೆಡಿ. ಈಗ ಕೆಮಿಕಲ್ ವಿಷಗಳು ಎಲ್ಲಾ ದೇಶದ ವಿಷಗಳು ತಂದು ನಮ್ಮ ಭೂಮಿಗೆ ಹಾಕ್ತಾ ಇದ್ದೀವಿ. ಅದಕ್ಕೆ ಭೂಮಿ ತಾಯಿ ಏನ್ ಮಾಡ್ತಾಳೆ? ಅವಳೇ ತಗೊಂಡು ಹೋಗ್ತಾಳ, ಪಾತಾಳಕ್ಕೆ ಹೋಗ್ತಾಳ. ಇಲ್ಲ, ನಮ್ಗೆ ನಮ್ಮ ಮನೆ ನಮ್ ತಾಕಿದ್ದೀನಿ, ನೀನೇ ತಿಂದು ನಿನ್ ಮಕ್ಕಳೇ ತಿಂದು ಸಾಯಿಸ್ತಾರ. ಹಾಗೆ ಎಲ್ಲೋಗ್ತೀರ ನೀವು? ಇವತ್ತು ಮಕ್ಕಳು ಯಾಕ 30 ವರ್ಷಕ್ಕೆ ಆಡ್ಲಿಕ್ಕೆ ಬಂದ, 12 ವರ್ಷಕ್ಕೆ ಶುಗರ್ ಬಂದಿದೆ, ಹುಟ್ಟಿಗೆ 9 ಶುಗರ್ ಬಂದಿದೆ. ಇದೆಲ್ಲ ಯಾರು ನಾವು ಮಾಡಿರೋ ತಪ್ಪುಗಳು. ಮುಂದೆ ಮಾಡ್ತಿರೋ ತಪ್ಪುಗಳು ನೋಡ್ಕೊಂಡ್ರೆ ಎಲ್ರೂ ಅಷ್ಟೇ ಹೇಳೋದು. ಇವತ್ತು ಮಹಿಳೆಯರಿಗೆ ಉನ್ನತ ಸ್ಥಾನ ಕೊಟ್ಟರು. ಆ ಸ್ಥಾನ ಉಳಿಸ್ಲಿಕ್ಕೆ ನಾವು ಏನ್ ಮಾಡ್ತೀವಿ? ಇವತ್ತು ಬೀರು ತುಂಬಾ ಬಟ್ಟೆಗಳು ನೋಡ್ತಿದೀವಿ. ಅವಳು ಆ ಸೀರೆ ಉಟ್ಕೊಂಡು ಇವಳು ಈ ಸೀರೆ ಉಟ್ಕೊಂಡು ನಾನು ಹಿಂಗ್ ಓಡಿಸ್ಬೇಕು. ಹಿಂದೆ ಏನ್ ಮಾಡ್ತೀವಿ? ನಮ್ಮ ಅಪ್ಪನ ಮನೆಯಲ್ಲಿ ತುಂಬಾ ದಿನಸಿಗಳು ಬೆಳೆತಿದ್ವು. 3 ವರ್ಷಕ್ಕಾಗಷ್ಟು ದಿನಸಿಗಳು ಯಾರು ಮಹಿಳೆಯರು ಕೂಡಿಡ್ತಾರೋ, ನಾಟಿ ಕಾಲಲ್ಲಿ ಉಳಿಸ್ಕೊಂಡು ಹೋಗ್ತಾರೋ ಅವರೇ ಇವತ್ತು ನಿಜವಾದ ರೈತರು. ನಾವೆಲ್ಲರೂ ಮಡಗಿದೀವಿ. ಇವತ್ತು ಏನೂ ಮಡಗಿಲ್ಲ. ಬೀರು ತುಂಬಾ ಬಟ್ಟೆಗಳು ಮಡಗಿದೀವಿ. ಬೀರು ತುಂಬಾ ಏನೇನ್ ಬೇಕು ಅದೆಲ್ಲ ಮಡಗಿರ್ತೀವಿ. ಇನ್ನೇನು ದಿನಸಿಗಳೇನು ಮಡಗಿಲ್ಲ. ನೋಡಿ, ನಿಜವಾದ ರೈತ ಆದನು ಒಂದು 10 ಜನ ಬಂದ್ರೆ ಊಟಕ್ಕೆ ನಾವು ಯಾಕೆ ಕೊಡುದು? 100 ಜನ ಬರ್ಲಿ ಬಿಡು, ನಮ್ಮ ಮನೇಲಿದೆ ಆ ಕಳಿಸ್ತೀವಿ ಬಿಡ್ಬೇಕು ಅನ್ನೋದು. ಇವತ್ತು ಬ್ಯಾಗಿಗೆ ನಾವು ಮಾರ್ಕೆ ಇಟ್ಕೋತಾ ಇದೀವಿ. ಯಾಕೆಂದ್ರೆ ಈ ಕಡೆ ಒಂದೇ ಬೆಳೆ ಇಡ್ತಾ ಇದ್ವಿ. ಯಾಕಪ್ಪ ಹಿಡಿತೀರಾ? ಯಾಕೆ ಹಿಡಿಬೇಕು? ಒಂದೇ ಬೆಳೆ ವಸ್ತು ವಿನಿಮಯ ಇರಬೇಕು. ನಮ್ಮ ಮಹಿಳೆಯರಲ್ಲಿ ಒಬ್ಬರಿಗೊಬ್ಬರು ಸಮಾನತ್ವ ಇದ್ರೇನೆ ನಾವು ಬದುಕಲಿಕ್ಕೆ ಸಾಧ್ಯ. ಅವ್ರೊಂದ್ ಬೆಳೆ ಬೆಳಿತಾರ, ನೀವೊಂದ್ ಬೆಳೆ ಬೆಳಿ. ಒಬ್ಬರಿಗೊಬ್ಬರು ವಸ್ತು ವಿನಿಮಯ ಮಾಡ್ಕೊಂಡ್ರೆ, ಬೀಜ ವಿನಿಮಯ ಮಾಡ್ಕೊಂಡ್ರೆ ನಾವು ಉತ್ತಮ ಮಹಿಳೆಯರಿಗೆ ಆಗೋದಕ್ಕೆ ಕಾರಣ. ದಯವಿಟ್ಟು ಚಪ್ಪಾಳೆ ಮೂಲಕ ಎಲ್ಲರೂ ನನ್ನ ಪ್ರೀತಿ ಅಕ್ಕ ತಂಗಿದ್ರು, ಅಣ್ಣ ತಮ್ಮಂದಿರು ಎಲ್ಲ ಪ್ರತಿಯೊಂದು Thank you very much, sir. Thank you, sir. Please, my mother, sir, actually. ಮಹಿಳಾ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮ ನಡೆದುಕೊಂಡು ಧನ್ಯವಾದಗಳೇನೆ. ಯಾಕಂದ್ರೆ ಇವತ್ತು ಮಹಿಳೆಯರಿಗೆ ಒಂದು ಸ್ಥಾನ ಬೇಕು ಅಂದ್ರೆ ಬೇಕು, ಒಂದು ಗೌರವ. ಒಂದು ಮಹಿಳೆಯರು ಬಂದಿದೆ ನೋಡ್ತಾ ಖುಷಿ ಆಯ್ತು. ಮಹಿಳೆಗೆ ಒಂದು ಗೌರವವಾದ ಸ್ಥಾನ ಇದೆ ಅಂತ ನನಗೆ ಗೊತ್ತಾಗ್ತದೆ. ಅಲ್ಲಿಂದ ಇವತ್ತು ಯಾವ ತರ ಅನ್ಸಿದೆ ಅವರು ನಿಮ್ಮನ್ನ ಕರೆಸಿ ಸನ್ಮಾನ ಮಾಡಿದ್ದಾರೆ ಮಹಿಳಾ ದಿನಾಚರಣೆ? ಮಹಿಳಾ ದಿನಾಚರಣೆ ಇದರ ಅಂಗವಾಗಿ ನೀವು ಮಹಿಳೆಯರಿಗೆ ಏನು ಸಂದೇಶ ಕೊಡ್ತೀವಿ? ಇವತ್ತು ಮಹಿಳೆಯರಿಂದ ಅಂದ್ರೆ ಏನು ಇಲ್ಲ.
ಎಲ್ಲಿಂದ ಮನೆ ಅಡಿಗೆ ಮಾಡೋದ್ರಿಂದ ಹೊಲ ತೋಟದಲ್ಲಿ ಕೆಲಸ ಮಾಡೋದಕ್ಕೆ ಏನಿಲ್ಲ, ಎಲ್ಲರೂ ಮಹಿಳೆಯ ಪಾತ್ರ ಇದೆ. ಮಹಿಳೆಯ ಪಾತ್ರ ಏನ್ ತಾನೇ ಮಾಡ್ತಾರೆ ಪುರುಷರು? ಪ್ರಮುಖವಾಗಿ ಯಾವ ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಅಂತ ಹೇಳ್ತಾರೆ ಮಹಿಳೆಯರು? ಎಲ್ಲಾ ಕ್ಷೇತ್ರದಲ್ಲೂ ಮುಂದೆ ಬಂದ್ರೆ ಉತ್ತಮ. ಮುಖ್ಯವಾಗಿ ವ್ಯವಸಾಯದಲ್ಲಿ ಮುಂದೆ ಬಂದ್ರೆ ಸಾಕು. ದೇಶಕ್ಕೆ ಹಾಕೋದ್ ವ್ಯವಸಾಯನೇ. ಅದ್ರಲ್ಲಿ ನಾವು ಮುಂದೆ ಬಂದ್ರೆ ಸಾಕು. ಎಲ್ಲ ಕ್ಷೇತ್ರ ನಿಂತಿದ್ರು ಪರವಾಗಿಲ್ಲ. ಸದ್ಯಕ್ಕೆ ದೇಶಕ್ಕೆ ಅನ್ನ ಹಾಕೋರಾದ್ರೆ ಸಾಕು. ಸರಿ, ನಿಮ್ಮ ಹೆಸರು? ಸರಿ, जागरूकता फैलाना जागरूकता रहेगी तभी उसमें हम आगे कंट्रीब्यूशन कर पाएंगे। अभी क्या है कि देश में आप देखेंगे कृषि में मैक्सिमम जमीन जो है वो पुरुषों के नाम होते हैं। जैसे कुछ राज्य है मध्य प्रदेश, राजस्थान, महाराष्ट्र, वहाँ पे आप पाएंगे कि महिलाओं को रजिस्ट्री में विभिन्न चीजों में 2% के अतिरिक्त छूट मिल गई है। उसका मुख्य उद्देश्य है कि अधिक से अधिक लोग महिलाओं का नाम जमीन कराएं, क्योंकि क्या होता है विभिन्न योजनाओं में उनका योगदान कैसे हम ले पाएंगे? अगर जमीन उनके नाम से है, उनके नाम से पंजीयन होगा, तब वो खेती के लिए आगे बढ़ेंगे और खेती करेंगे भी, साथ में उनको उस योजना का लाभ मिलेगा। विभिन्न योजना राज्यों में आप देखेंगे कि बहुत सी महिलाओं से संबंधित योजनाएं चल रही है, जिसमें महीने में कुछ पैसे भी दिए जाते हैं। तो खेती में अपने निजी जीवन को बेहतर करने के लिए और क्या कर सकते हैं, इस प्रकार के सारे प्रयास भारत सरकार कर रही है। हमारा मुख्य उद्देश्य उनकी जानकारी देना। और PSS और PSF, प्राइस स्टेबलाइजेशन स्कीम और प्राइस सपोर्ट स्कीम और प्राइस स्टेबलाइजेशन फंड, ये दो ऐसे फंड है जिससे भारत सरकार का एक मुख्य उद्देश्य है कि दलहन के क्षेत्र में हमको आत्मनिर्भर बनाना और सहकारिता के माध्यम से आत्मनिर्भर बनाना। इन दोनों चीजों के लिए महिलाओं की भागीदारी कैसे बढ़ सकती है और कैसे बढ़ा सकते हैं, हमारा मुख्य प्रयास है। ಮೊಬೈಲ್ 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 भारतीय राष्ट्रीय जनता से NCCF ಕನ್ನಡ ರೆಬಲ್ उद्देश्य यहाँ पे अंतर्राष्ट्रीय महिला दिवस पे महिला किसानों को सम्मानित करना और उनसे उनको एनसीसी के बारे में बताना हमारा मुख्य उद्देश्य था। और यूनाइटेड नेशन की तरफ से इसको अंतर्राष्ट्रीय इंटरनेशनल ईयर ऑफ कोऑपरेटिव्स हम सेलिब्रेट कर रहे हैं। हमारा उद्देश्य ये था कि सहकारिता के माध्यम से अधिक से अधिक किसानों को कैसे हम लाभ पहुंचा सकते हैं, उनको भारत सरकार की विभिन्न योजनाओं के बारे में बताना, क्या क्या चल रही है और उसके माध्यम से अधिक लाभ पहुंचाना, ये हमारा मूल उद्देश्य था। और अंतर्राष्ट्रीय महिला दिवस में भारत सरकार ये चाहती है कि महिलाओं का कृषि में और सहकारिता के क्षेत्र में अधिक से अधिक उनका योगदान बढ़े और उससे एक सामान्य देश की विकास की गति को इस प्रकार से आंका जा सकता है कि अगर कोई महिला का विकास हो रहा है, महिला समाज का विकास हो रहा है, प्रतिष्ठा बढ़ रही है, तो देश की प्रगति मानी जाती है। ಬೇರೆ तो अब हमारा कंट्रीब्यूशन देश में अभी देखा जाए तो महिला किसान लगभग हर राज्य में आगे बढ़ चढ़कर हिस्सा भी ले रही है। पर अभी हमने बागलकोट में, कोप्पल में, विजयपुरा में और कुछ आसपास के जिलों में हमने एक टूर तैयारी करी है, जिसमें लगभग 30 से 35% महिलाओं का योगदान है, जो हमारे लिए काफी सराहनीय है। और आगे ऐसे कई हम प्रयास करेंगे जिससे हम ये चाहें कि महिलाओं की भागीदारी और बढ़े, सुनिश्चित कराएंगे। और साथ में ही अगर इनसे कोई सुझाव हमें प्राप्त होता है तो और हम क्या बेहतर कर सकते हैं महिलाओं के लिए और सहकारिता के क्षेत्र में क्या बेहतर कर सकते हैं, सदा उसका वेलकम। थैंक यू सो मच।